ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಫ್ರೆಷರ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಕಂಪ್ನೀಲಿ ಕೆಲಸ ಸಿಗ್ತಾ ಇಲ್ಲ ಅನ್ನೋ ಯೋಚನೆನಾ? ಇಲ್ಲಿ ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿ ಕೊಡ್ತಾ ಜೊತೆಗೆ ಹೆಲ್ತ್ ಇನ್ಶೂರೆನ್ಸು, ಬೋನಸ್ಸು, ಮೀಲ್ ಅಲೋಯನ್ಸ್ ಕೂಡ ಕೊಡಬೇಕು ಅನ್ನೋ ಆಸೆನಾ? ಹಾಗೆ ವಾರದಲ್ಲಿ 5 ದಿನ ನೀವು ಕೆಲಸ ಮಾಡಿದರೆ ಸಾಕಾಗಿರುತ್ತೆ, 2 ದಿನ ನಿಮಗೆ ರಜಾ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ರೀತಿಯಾದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ಗಳಿರೋದಿಲ್ಲ. ಆರಾಮಾಗಿ ನೀವು ಮನೆಯಿಂದ ಮಾಡುವಂಥ ಕೆಲಸ. ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಇಲ್ಲ ಅನ್ನೋ ಯೋಚನೆ ಕೊಡಬೇಡ. ಕಂಪ್ನಿಯವರೇ ನಿಮಗೆ ಲ್ಯಾಪ್ಟಾಪ್, ವೈಫೈ ಕನೆಕ್ಷನ್, ಕಂಪ್ಲೀಟ್ ಸೆಟಪ್ನ ಕೊಡ್ತಾರೆ. ಸೊ ನೀವೇನು ಇನ್ವೆಸ್ಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಹಾಗೆ ಇದು ಜೆನ್ಯೂನ್ ಹಾಗೆ ವೆಲ್ ನೋನ್ ಆಗಿರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥ ಅಮೆಝಾನ್ ಕಂಪ್ನಿಯಲ್ಲಿ ಇವಾಗ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಅವರೇ ಕಂಪ್ಲೀಟ್ ಸೆಟಪ್ನ ಕೊಟ್ಟು ನಿಮ್ಮನ್ನ ಹೈಯರಿಂಗ್ನ ಮಾಡ್ತಾರೆ ಸೆಲೆಕ್ಟ್ ಆದರೆ. ಸೊ ಇಲ್ಲಿ ನೀವು ವರ್ಚುವಲ್ ಕನ್ಸಲ್ಟೆಂಟ್ ಅನ್ನೋ ರೋಲಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ತಾ ಇರ್ತೀರಾ. ಯಾವುದೇ ರೀತಿ ಪ್ರೆಷರ್ ಇರೋದಿಲ್ಲ, ಟಾರ್ಗೆಟ್ಸ್ ಕೂಡ ಇರೋದಿಲ್ಲ. ನೀವೇನಾದ್ರು ಫ್ರೆಷರ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ದೀವಿ ಅಂದರೆ 12th ಪಾಸ್ ಆಗಿದ್ದೀವಿ ಅಂದರೂ ಕೂಡ ಸಾಕಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಲೈಕ್ 5 ಡೇಸ್ ವರ್ಕ್ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಕೆಲವೊಂದು ಸಲ ನಿಮಗೆ ನೈಟ್ ಶಿಫ್ಟ್ಸ್ ಕೂಡ ಇರುತ್ತೆ. ಆವಾಗ ನೀವೇನಾದ್ರು ವರ್ಕ್ ಮಾಡೋಕ್ಕೆ ರೆಡಿ ಇದ್ದು ವರ್ಕ್ನ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ಸ್ ಕೂಡ ಕೊಡ್ತಾರೆ. ಲೈಕ್ 1 ಶಿಫ್ಟ್ಸ್ಗೆ 150 ರುಪೀಸ್ ಸಮಥಿಂಗ್ ನಿಮಗೆ ಪ್ರೊವೈಡ್ನ ಮಾಡ್ತಾರೆ. ಎಷ್ಟು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೆಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಒಂದು ನೌಕರಿ ಪ್ಲಾಟ್ಫಾರ್ಮ್ ಅಲ್ಲಿ ಪೋಸ್ಟ್ ಆಗಿರುವಂತ ಜಾಬ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ರೋಲ್ ತೆಲಂಗಾಣ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ವರ್ಚುವಲ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಅವರಿಲ್ಲಿ ಹೈಯರಿಂಗ್ ನ ಮಾಡ್ತಾ ಇರುವಂತದ್ದು. ತೆಲಂಗಾಣದಲ್ಲಿ ಅವರ ಆಫೀಸ್ ಇರುತ್ತೆ. ಬಟ್ ನೀವು ಇಲ್ಲಿ ನೋಡ್ಬೋದು ಅಮೆಝಾನ್ ಕಂಪ್ನಿಗೆ ಅವರು ಇಲ್ಲಿ ಹೈಯರಿಂಗ್ ನ ಮಾಡ್ತಾ ಇದೀವಿ ಅಂತ ಮೆನ್ಷನ್ ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ 0 to 5 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಓಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಫ್ರೆಶರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು. 5 ಇಯರ್ಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ 3.5 ಇಂದ 4.5 ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಅದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಲೈಕ್ 4,50,000 ಇಂದ ನಿಮಗೆ 12 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ 37,500 ರುಪೀಸ್ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಬೆನಿಫಿಟ್ಸ್ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಜೊತೆಗೆ ಇಲ್ಲಿ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ 1 ಡೇ ಆಗೋ ಅಷ್ಟೇ ಇದನ್ನ ಪೋಸ್ಟ್ ಮಾಡಿರುವಂಥದ್ದು ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ 1 ಡೇ ಆಗೋ ಅಷ್ಟೇ ಅಂದ್ರೆ ನಿಮ್ಮಿನ್ನ ಲೈಕ್ ಅಪ್ಲಿಕೇಶನ್ಸ್ನ ತಗೊಳ್ಳೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ನೀವಾಗ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ನೀವಿಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೈಲೈಟ್ ಪಾಯಿಂಟ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೂ ನೀವು ಚೆಕ್ ಮಾಡ್ಕೊಬಹುದು. ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನೋಡೋದಾದ್ರೆ ಎಕ್ಸಲೆಂಟ್ ಆಪರೇಟರ್ ಅಟ್ ಅಮೆಝಾನ್ ಫಾರ್ ವಾಯ್ಸ್ ವರ್ಕ್ ಫ್ರಮ್ ಹೋಮ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಅರ್ತ್ಸ್ ಮೋಸ್ಟ್ ಕಸ್ಟಮರ್ ಕ್ಲೈಂಟ್ ಕಂಪನೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಅರ್ತ್ ಮೋಸ್ಟ್ ಕಸ್ಟಮರ್ ಸಪೋರ್ಟ್ ಅಥವಾ ಕಸ್ಟಮರ್ ಕ್ಲೈಂಟ್ ರಿಲೇಟೆಡ್ ಕಂಪನಿ ಆಗಿರುತ್ತೆ ಇದು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಇಸ್ 10 to +2 ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು 12th ಪಾಸ್ ಆಗಿದ್ದೀರಾ ಅಥವಾ ಎನಿ ಗ್ರಾಜುಯೇಟ್ಸ್ ಆರ್ PG ಇಸ್ ಎಲಿಜಿಬಲ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವು 12th ಪಾಸ್ ಆಗಿದ್ದೀರಾ, ಗ್ರಾಜುಯೇಟ್ಸ್ ಆಗಿದ್ದೀರಾ ಅಥವಾ ಏನಾದ್ರು PG ಲೈಕ್ ಪೋಸ್ಟ್ ಗ್ರಾಜುಯೇಟ್ಸ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಫ್ರೆಶರ್ಸ್ ಕ್ಯಾನ್ ಅಪ್ಲೈ, ಕ್ಯಾಂಡಿಡೇಟ್ಸ್ ವಿತ್ BPO ಎಕ್ಸ್ಪೀರಿಯನ್ಸ್ ವುಡ್ ಹ್ಯಾವ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ PPO ಅಲ್ಲಿ ಅದು ಕೂಡ ನಿಮ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಬಟ್ ನೀವು ಫ್ರೆಶರ್ ಆದ್ರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನೀವು ಎಕ್ಸಲೆಂಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಇಸ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲೂ ಕೂಡ ಇದೆ, ಇಲ್ಲ ಅಂತಲ್ಲ, ಬಟ್ ಇಂಗ್ಲೀಷ್ ಬರಲೇಬೇಕಾಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿದ್ರೆ ಶುಡ್ ಬಿ ಕಂಫರ್ಟಬಲ್ ಟು ವರ್ಕ್ ಫಾರ್ ನೈಟ್ ಶಿಫ್ಟ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಶಿಫ್ಟ್ಸ್ ವೀಕ್ ಆಫ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕೆಲವೊಂದ್ಸಲ ನೈಟ್ ಶಿಫ್ಟ್ಸ್ಗಳು ಕೂಡ ಇರುತ್ತೆ. ಆಲ್ಮೋಸ್ಟ್ ಲೈಕ್ ಗರ್ಲ್ಸ್ಗಾದ್ರೆ ನೈಟ್ ಶಿಫ್ಟ್ಸ್ ಬೀಳುವಂಥದ್ದು ಕಮ್ಮಿ.
ಬಟ್ ಬಾಯ್ಸ್ಗಳಿಗೆ ಇಲ್ಲಿ ಕೆಲವೊಂದ್ಸಲ ನೈಟ್ ಶಿಫ್ಟ್ಸ್ಗಳಿರುತ್ತೆ. ಆವಾಗ ನೀವು ನೈಟ್ ಶಿಫ್ಟ್ಸ್ ಮಾಡೋಕ್ಕೆ ರೆಡಿ ಇರಬೇಕು. ಫ್ಲೆಕ್ಸಿಬಲ್ ಶಿಫ್ಟ್ಸ್ಗಳಿರುತ್ತೆ, ಅದಕ್ಕೂ ನೀವು ಓಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ವೀಕ್ ಆಫ್ಗಳು ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಇಲ್ಲಿ ನಿಮಗೆ ಸ್ಯಾಲ್ರಿ ನೋಡೋದಾದ್ರೆ ಸ್ಯಾಲ್ರಿ ಬೇಸ್ಡ್ ಆನ್ 3,85,000 ಇಂದ 4,56,000 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಆ ರೌಂಡಲ್ಲಿ ನೀವು 4,50,000ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ. 4,56,000ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅರೌಂಡ್ 38 ಇಂದ 39, 40ವರೆಗೂ ನಿಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಅಂತ ಅವರೇ ಇಲ್ಲಿ ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ. ಸೊ ಅಮೆಝಾನ್ ಕಂಪ್ನಿ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ಸ್ಯಾಲ್ರಿ ಎಷ್ಟಿರುತ್ತೆ, ಹಾಗೆ ಅದೆಷ್ಟು ಜೆನ್ಯೂನ್ ಅಂತ. ಸೊ ನೋ ನೀಡ್ ಟು ವರಿ. ಹಾಗೆ ನೀವಿಲ್ಲಿ ನೋಡ್ಬೋದು ಮೀಲ್ ಕಾರ್ಡ್ ಅಂತ ನಿಮಗೆ 1,100 ರುಪೀಸ್ ಪರ್ ಮಂತ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ 13,200 ರುಪೀಸ್ ನಿಮಗೆ ಅದು ಕೂಡ ಎಕ್ಸ್ಟ್ರಾ ಸಿಗುತ್ತೆ ಇಯರ್ಲಿ ಅಂತ ಕೊಟ್ಟಿದ್ದಾರೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಬೆನಿಫಿಟ್ಸ್ ಕೂಡ ಇರುತ್ತೆ ನಿಮಗೆ 5 ಲ್ಯಾಕ್ಸ್ವರೆಗೂ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಕಂಪ್ನಿಗಳಲ್ಲಿ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾಯಿಲ್ಲ, ಬಟ್ ಅಮೆಝಾನಲ್ಲಿ ಇವಾಗ ಇದೊಂದು ಬೆಸ್ಟ್ ಪಾಯಿಂಟ್ ಆಗಿದೆ. ವರ್ಕ್ ಫ್ರಮ್ ಹೋಮ್ಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ನೀವೇನಾದ್ರು ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡಿದ್ರೆ 150 ರುಪೀಸ್ ಶಿಫ್ಟ್ಸ್ಗಳಿಗೆ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಇದೆ ಇಲ್ಲಿ. ಇನ್ನು ಓವರ್ ಟೈಮ್ ಅಥವಾ ಅಲೋವೆನ್ಸ್ ಇಸ್ ಪರ್ ಬೇಸಿಕ್ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಓವರ್ ಟೈಮ್ ಮಾಡಿದ್ರಿ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ ಇದ್ದಾಗ ಅಥವಾ ಬಿಸ್ನೆಸ್ಗೆ ಅಂದರೆ ಕ್ಲೈಂಟ್ಸ್ಗಳಿದ್ದಾಗೆ ನೀವೇನಾದ್ರು ಓವರ್ ಟೈಮ್ ಮಾಡಿದ್ರೆ ನಿಮಗೆ ಅದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಇಲ್ಲಿ ನೀವು ವರ್ಕ್ ಮಾಡಲೇಬೇಕಂತ ಪ್ರೆಷರ್ ಮಾಡೋದಿಲ್ಲ, ಬಟ್ ನೀವು ವಿಲ್ಲಿಂಗ್ ಅಂದರೆ ನಿಮ್ಗೆ ಒಪ್ಪಿಗೆ ಇದ್ದು ನೀವು ಮಾಡ್ತೀರಾ ಅಂದರೆ ಇಲ್ಲಿ ವೆಲ್ ಆ್ಯಂಡ್ ಗುಡ್ ಮಾಡ್ಬೋದು. ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ಸ್ನ ಕೊಡ್ತೀವಿ ಅಂತ ಕೂಡ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ 5 ಡೇಸ್ ವರ್ಕಿಂಗ್ ವೀಕ್ ವಿತಿನ್ 2 ಕನ್ಸಿಸ್ಟೆಂಟ್ ಡೇಸ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾರದಲ್ಲಿ 5 ದಿನ ನೀವು ಕೆಲಸನ ಮಾಡಬೇಕಾಗಿರುತ್ತೆ, 2 ದಿನ ರಜೆ ಸಿಗುತ್ತೆ. ಅದು ಸ್ಯಾಟರ್ಡೆ ಸಂಡೇನೇ ಸಿಗುತ್ತೆ ಅನ್ನೋ ಲೈಕ್ ಕಂಪಲ್ಸರಿ ಇರೋದಿಲ್ಲ. ವಾರ ಮಧ್ಯದಲ್ಲೂ ಕೂಡ ನಿಮಗೆ ರಜಾ ಕೊಡ್ಬೋದು. ಸ್ಯಾಟರ್ಡೆ ಸಂಡೇ ವರ್ಕ್ ಮಾಡೋದಕ್ಕೆ ಹೇಳ್ಬೋದು, ಯಾಕಂದರೆ ಆ ಟೈಮಲ್ಲಿ ಜಾಸ್ತಿ ವರ್ಕರ್ಸ್ಗಳು ಬೇಕಾಗಿರೋದ್ರಿಂದ ಕೆಲವೊಂದ್ಸಲ ಸ್ಯಾಟರ್ಡೆ ಸಂಡೇ ನೀವು ವರ್ಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಮಿನಿಮಮ್ ಎಜುಕೇಷನ್ ಬಂದು 12th ಪಾಸ್ ಆಗಿರಬೇಕು ನೀವು ಅಂತ ಹೇಳ್ತಾರೆ. ಹಾಗೆ ಎಕ್ಸಲೆಂಟ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಮಾತಾಡೋದಕ್ಕೆ ಬರಬೇಕಾಗಿರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫ್ರೆಷರ್ಸ್ ಆಸ್ ವೆಲ್ ಆಸ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ಶಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದೊಂದು ಮೇನ್ ಪಾಯಿಂಟ್ ಆಗುತ್ತೆ, ನಿಮಗೆ ನೈಟ್ ಶಿಫ್ಟ್ಸಲ್ಲಿ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ರಿಜಿಸ್ಟರ್ಡ್ ಕಾಲೇಜ್ ಎಜುಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ, ಯಾಕಂದರೆ ಫುಲ್ ಟೈಮ್ ಇರುತ್ತೆ. ಅದರಿಂದ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ವಿಲ್ಲಿಂಗ್ ಟು ವರ್ಕ್ ಫ್ರಮ್ ಆಫೀಸ್ ಇಫ್ ಈಸ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇದು ತೆಲಂಗಾಣ ಇರೋದ್ರಿಂದ ನೀವು ಆಫೀಸ್ಗೆ ಹೋಗುವಂಥ ನೆಸೆಸಿಟಿ ಬರೋದಿಲ್ಲ. ಬಟ್ ಇದನ್ನು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ನೀವು ತೆಲಂಗಾಣದಲ್ಲಿ ಇದ್ದಾಗ ಕೆಲವೊಂದು ಸಲ ಆಫೀಸ್ಗೆ ಹೋಗಬೇಕು ಅಂದರೆ ನೀವು ಹೋಗ್ಬೋದಾಗಿರುತ್ತೆ. ಬಟ್ ಇವಾಗ ನಿಮಗೆ ಅಂದರೆ ನೀವು ಬ್ಯಾಂಗ್ಳೂರಲ್ಲೋ ಅಥವಾ ಬೇರೆ ಎಲ್ಲಾದರೂ ಇದ್ದಾಗ ಇದೇನು ಇಂಪಾರ್ಟೆಂಟ್ ಆಗಲ್ಲ, ನೀವೇನು ಆಫೀಸ್ಗೆ ಹೋಗೋ ನೆಸೆಸಿಟಿ ಇರೋದಿಲ್ಲ. ಕ್ಯಾಂಡಿಡೇಟ್ ಶುಡ್ ಬಿ ಕಂಫರ್ಟಬಲ್ ವರ್ಕಿಂಗ್ ಇನ್ ಅ ವಾಯ್ಸ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಾಯ್ಸ್ ಪ್ರೋಸೆಸ್ಸಲ್ಲಿ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕಂತ ಹೇಳ್ತಾ ಇದ್ದಾರೆ. ವಾಯ್ಸ್ ಪ್ರೊಸೆಸ್ ಅಂದರೆ ನಿಮಗೆ ಯಾವ ರೀತಿಯಾದಂಥ ವರ್ಕ್ ಇರುತ್ತೆ ಅಂದರೆ ಲೈಕ್ ಇವಾಗ ನೀವೊಂದು ಪರ್ಚೇಸ್ ಮಾಡಿದ್ದೀರಾ ಅಮೆಝಾನಲ್ಲಿ, ನಿಮಗೆ ಅದು ರೀಫಂಡ್ಗೆ ಹಾಕಿದ್ರಿ, ಬಟ್ ನಿಮಗೆ ರೀಫಂಡ್ ಆಗಿಲ್ಲ. ಅದು ಏನು ಪ್ರೋಸೆಸಲ್ಲಿದೆ, ಯಾವಾಗ ರೀಫಂಡ್ ಆಗುತ್ತೆ ಅಂತ ನಿಮಗೆ ಡೌಟ್ ಇದೆ. ಅಂಥ ಟೈಮಲ್ಲಿ ನೀವು ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ತೀರಾ ಗೊತ್ತಾ, ಅದೇ ರೀತಿ ನಿಮಗೆ ಒಂದು ಕಾಲ್ ಬರುತ್ತೆ. ಅವ್ರು ಏನು ಕ್ವೆಶನ್ ಇದೆ ಅಥವಾ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ, ಅದನ್ನು ಜಸ್ಟ್ ಚೆಕ್ ಮಾಡಿಬಿಟ್ಟು ಎಷ್ಟು ದಿನದೊಳಗಡೆ ಅದು ಸಾಲ್ವ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಅಷ್ಟೇ ಸಿಂಪಲ್, ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ಗಳಂತೂ ಇಲ್ಲಿ ಮೊದಲೇ ಇರೋದಿಲ್ಲ. ಕಾಲ್ಸ್ ಬಂದಾಗ ರಿಸೀವ್ ಮಾಡಿ ಮಾತಾಡಬೇಕಾಗಿರುತ್ತೆ ಅಷ್ಟೇ. ಬಂದೇ ಬರುತ್ತೆ ಅನ್ನೋ ಕಂಪಲ್ಸರಿ ಕೂಡ ಇಲ್ಲ, ಬಟ್ ಬಂದಾಗ ರಿಸೀವ್ ಮಾಡಿ ಮಾತಾಡಬೇಕಾಗಿರುತ್ತೆ. ಇನ್ನು ರೋಲ್ಸ್ ನೋಡಿದ್ರೆ ಇಲ್ಲಿ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಥವಾ ಆಪರೇಟರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM BPO ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ನೋಡಿದ್ರೆ ನಿಮಗೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಅಥವಾ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಪರ್ಮನೆಂಟ್ ಆಗಿರುತ್ತೆ ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಕ್ಯಾಟಗರಿ ಮತ್ತು ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪರೇಟರ್ ಅಥವಾ ಅದರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಮೇನ್ ಆಗಿ ಎಜುಕೇಷನ್ಸ್ ನೋಡಿದ್ರೆ ಗ್ರಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು 12th ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ತುಂಬಾ ಶಾರ್ಟ್ ಆಗಿದೆ, ಹಾಗೆ ಈಸಿ ಆಗಿದೆ. ಜಸ್ಟ್ ಬರುವಂಥ ಇನ್ಕಮಿಂಗ್ ಕಾಲ್ಸ್ನ ರಿಸೀವ್ ಮಾಡಿ ಅವ್ರಿಗೆ ಏನು ಕ್ವೈರೀಸ್ ಇದೆ ಅದನ್ನು ಚೆಕ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ. ಸೊ ಇಲ್ಲಿ ನಿಮಗೆ ಸ್ಟ್ರೆಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ, ಪ್ರೆಷರ್ಸ್ ಇರೋದಿಲ್ಲ, ಹಾಗೆ ಮಾನಿಟರ್ ಮಾಡ್ತಾನೆ ಇರ್ತಾರೆ ಅನ್ನೋ ಭಯ ಇರೋದಿಲ್ಲ.
ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಸ್ಯಾಲ್ರಿನ ಕೊಡ್ತಾ ಇದ್ದಾರೆ. ಬೋನಸ್ ಸಿಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಹಾಗೆ ಮೀಲ್ ಅಮೌಂಟ್ ಕೂಡ ನಿಮಗೆ ಸಿಗುತ್ತೆ. ಮಂತ್ಲಿ ₹1100 ಮೀಲ್ ಅಮೌಂಟ್ನ ಕೊಡ್ತಾರೆ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಯಾರೆಲ್ಲ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದೀರಾ, ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಕೊಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂತ ನೋಡಿದ್ರೆ, ಅಪ್ಲೈ ಆನ್ ಕಸ್ಟಮರ್ ಸೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಅಪ್ಲೈನ ಮಾಡ್ತೀರಾ, ಬಟ್ ಅದು ಪ್ಲಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುತ್ತೆ ಅಷ್ಟೇ. ಸೊ ನೀವು ಇಲ್ಲಿ ಜಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ಐ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನೀವು ಇಲ್ಲಿ ಕೋಡ್ನ ಕೊಡಬೇಕಾಗಿರುತ್ತೆ. ನಿಮ್ಮ ಮೊಬೈಲ್ ಮತ್ತು ನಿಮ್ಮ ಪಿನ್ ಕೋಡ್ ಏನಿದೆ ಅದನ್ನು ಕೊಟ್ಟು ಗೆಟ್ ಜಾಬ್ ಅಲರ್ಟ್ಸ್ ಅಂತ ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ, ನೆಕ್ಸ್ಟ್ ಅಮೆಝಾನಲ್ಲಿ ಯಾವುದೇ ಜಾಬ್ ಅಲರ್ಟ್ಸ್ ಹಾಕಿದ್ರು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ನಾನು ಇದನ್ನೊಂದ್ಸಲ ಸೊ ನೀವಿಲ್ಲಿ ನೋಡ್ಬೋದು, ಟೆಲ್ ಅಸ್ ಲಿಟಲ್ ಮೋರ್ ಅಬೌಟ್ ಯೋರ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ವಾಟ್ಸ್ ಯುವರ್ ಹೋಮ್ ಅಡ್ರೆಸ್ ಕೇಳ್ತಾ ಇದ್ದಾರೆ. ಸೊ ಹೋಮ್ ಅಡ್ರೆಸ್ನ ಹಾಕ್ಬೋದು, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಅಂತ ಕೊಡ್ಬೋದು. ಇಲ್ಲಿ ನಿಮಗೆ ಟೋಟಲಿಗೆ 5 ಕ್ವೆಶನ್ಸ್ನ ಕೇಳುತ್ತೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಹೌ ಮೆನಿ ಅವರ್ಸ್ ವುಡ್ ಯು ಲೈಕ್ ವರ್ಕ್ ಅಂತ ಕೇಳಿದ್ದಾರೆ. ಸೊ ನೀವು ಫುಲ್ ಟೈಮ್ ಮಾಡ್ತೀರಾ, ಪಾರ್ಟ್ ಟೈಮ್ ಮಾಡ್ತೀರಾ ಕೇಳ್ತಾ ಇದ್ದಾರೆ. ನೀವು ಯಾವಾಗಲೂ ಕೂಡ ಫುಲ್ ಟೈಮೇ ಮಾಡಿ, ಪಾರ್ಟ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ವಾಟ್ ಟೈಮಿಂಗ್ಸ್ ವುಡ್ ಯು ಬೆಸ್ಟ್ ಅಂತ ಕೇಳ್ತಿದ್ದಾರೆ. ಸೊ ನಿಮಗೆ ಯಾವ ಟೈಮಿಂಗ್ಸಲ್ಲಿ ವರ್ಕ್ ಮಾಡೋದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಐ ಆಮ್ ಸೋ ಸಾರಿ. ಕೆಲವೊಬ್ಬರಿಗೆ ಜಸ್ಟ್ ವೀಕೆಂಡ್ಸಲ್ಲಿ ಮಾಡೋಕ್ಕೆ ರೆಡಿ ಇರ್ತಾರೆ. ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅರ್ಲಿ ಮಾರ್ನಿಂಗ್ ಬೇಕಾದ್ರೂ ಸೆಲೆಕ್ಟ್ನ ಮಾಡ್ಬೋದು, ಡೇ ಟೈಮ್ ಈವ್ನಿಂಗ್ ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ನ ಮಾಡ್ಕೊಬೋದಾಗಿರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಡ್ಬೋದು. ಹೌ ಲಾಂಗ್ ಆರ್ ಯು ಪ್ಲಾನಿಂಗ್ ಟು ವರ್ಕ್ ಆನ್ ಅಮೆಝಾನ್ ಅಂತ ಕೊಟ್ಟಿದ್ದಾರೆ. ಲೈಕ್ ಪರ್ಮನೆಂಟಾ ಅಥವಾ 6 ಮಂತ್ಸ್ ಆ ಥರ ನಿಮಗೆ ಕೇಳ್ತದೆ. ಸೊ ಪರ್ಮನೆಂಟ್ ಅಂತ ನೀವು ಸೆಲೆಕ್ಟ್ನ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ವೆನ್ ಆರ್ ಯು ಸ್ಟಾರ್ಟಿಂಗ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಡನ್ ಅಂತ ಕೊಡಿ, ಅಷ್ಟೇ. ಇಲ್ಲಿಗೆ ಅದು ಮುಗಿಯುತ್ತೆ. ಅದಾದಮೇಲೆ ನಿಮಗೆ ಲೈಕ್ ಆ ಅಪ್ಲಿಕೇಶನ್ಗೆ ಅದು ಫಾರ್ಮ್ ಫಿಲ್ ಆಗಿರುತ್ತೆ. ನಿಮ್ಗೆ ಅದು ಬಿಟ್ಟು ಬೇರೆ ಯಾವುದಕ್ಕಾದ್ರೂ ನೀವು ಅಪ್ಲೈನ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಇಲ್ಲಿ ಆಪ್ಷನ್ಸ್ನ ತೋರಿಸ್ತಾ ಹೋಗ್ತಾರೆ. ಅದರಲ್ಲಿ ಕೂಡ ನೀವು ಲೈಕ್ ಅಪ್ಲೈನ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ಸರ್ಚ್ನ ಮಾಡಿ ಕೂಡ ಪಿನ್ ಕೋಡ್ ಹಾಕಿ ಕೂಡ ನೀವು ಅಲ್ಲೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ನಿಮಗೇನಾದ್ರು ಡೌಟ್ಸ್ ಇದೆ ಅಥವಾ ಕ್ವೆಶನ್ಸ್ ಇದೆ, ನಿಮಗೆ ಬೇರೆ ಕ್ವೆಶನ್ಸ್ಗಳನ್ನ ಕೇಳಿದ್ರು ನಿಮಗೆ ಆನ್ಸರ್ನ ಗೊತ್ತಾಗ್ತಾ ಇಲ್ಲ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ರೆಸ್ಪಾನ್ಸ್ನ ಮಾಡ್ತೀನಿ. ಹಾಗೆ ಇಲ್ಲಿ ನಿಮಗೆ ಇಮೇಲಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ನ ಮಾಡ್ತಾರೆ. ಆದಷ್ಟು ನಿಮ್ಮ ನಂಬರ್ಗೆ ಅವರು ಕಾಂಟ್ಯಾಕ್ಟ್ನ ಮಾಡೋದಿಲ್ಲ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಹಾಗೆ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾ ಇರಿ. ನೌಕರಿ ಪ್ಲ್ಯಾಟ್ಫಾರ್ಮಿಂದ ನಿಮ್ಮ ರೆಸ್ಯೂಮ್ ಹೋಗಿರೋದ್ರಿಂದ ಅವರು ಕೆಲವೊಂದು ಸಲ ಕಾಲ್ ಮಾಡೋವಂಥ ಚಾನ್ಸಸ್ ಇರುತ್ತೆ, ಬಟ್ ಜಾಸ್ತಿ ಇಮೇಲ್ನೇ ಮಾಡ್ತಾರೆ. ಸೊ ಅದರಿಂದ ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿನಂತ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.